ನಮಸ್ಕಾರ ಬಂಧುಗಳೇ. ಇವತ್ತು ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ವತಿಯಿಂದ ನಿರಂತರ ಸೇವೆ ಮತ್ತು ಗ್ರಾಹಕರ ನಂಬಿಕೆ ಅನ್ನುವ ಈ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆಯಲ್ಲಿ ಅವೇಕ್ ಸಂಸ್ಥೆಯ ಪದಾಧಿಕಾರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಮತಿ ಉಷಾರವರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸೊ ನಾನು ಅವರನ್ನ ಒಂದು ಸಂದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಾವು ನಮ್ಮ ಬ್ಯಾಂಕಿನ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ದು ಎಷ್ಟು ವರ್ಷಗಳಿಂದ? ಅದೇ ನಿಮ್ಮ ಬ್ಯಾಂಕಿನ ವಜ್ರ ಮಹೋತ್ಸವದಲ್ಲಿ ನಾವು ಅವೇಕ್ ಸಂಸ್ಥೆಯನ್ನ ಕರೆದಿ ಒಂದು ವಸ್ತು ಪ್ರದರ್ಶನ ಮತ್ತೆ ಪ್ರೋಗ್ರಾಮ್ ಮಾಡಿದ್ರಲ್ಲ, ಅವಾಗ ನೀವು ನಿಮ್ಮ ಬ್ಯಾಂಕ್ ಪರಿಚಯ ನಮ್ಗಾಗಿತ್ತು. ಸೊ ನಾನು ಇಲ್ಲೇ ಇರೋದ್ರಿಂದ, ಅಂದರೆ ಈ ಏರಿಯಾದಲ್ಲೇ ಇರೋದ್ರಿಂದ ನೀವು ಆ ವಜ್ರ ಮಹೋತ್ಸವದಲ್ಲಿ ವುಮೆನ್ ಸ್ಕೀಮ್ನ ಅವಾಗಲೇ ನೀವು ಲಾಂಚ್ ಮಾಡಿದ್ದೆ 2024 ಸೊ ಆವಾಗ ನನಗೆ ಗೊತ್ತಾಯಿತು. ಆವಾಗ ಗೊತ್ತಾದ್ಮೇಲೆ ನನಗೆ ರಿಕ್ವೈರ್ಮೆಂಟ್ ಇದ್ದಾಗ ನಾನು JP ನಗರ್ ಬ್ರ್ಯಾಂಚಿನ ಹೋಗಿ ಅಪ್ರೋಚ್ ಮಾಡಿದೆ. ಇಮಿಡಿಯೇಟ್ ನನಗೆ 5 lakhs ಲೋನು ಮಾಡಿಕೊಟ್ರು ಅವರು. ಅದರಿಂದ ನಂಗೆ ಭಾಳ ಹೆಲ್ಪ್ ಆಯಿತು. ಸೊ ನಂಗೆ ಅವಾಗ ಅದು ಸ್ವಲ್ಪ ಬೇಕಾಗಿತ್ತು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೋಸ್ಕರ. ಅವಾಗ ನನಗೆ ರಿಕ್ವೈರ್ಮೆಂಟ್ ಇದ್ದಾಗ ಹೋಗಿ ಅಪ್ರೋಚ್ ಮಾಡಿದೆ. ತುಂಬ ಬೇಗ ನನಗೂ ಮ್ಯಾನೇಜರ್ ಆಗಲಿ ಅಲ್ಲಿರೋ ಇವರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಫಸ್ಟ್ ಟೈಮ್ ಆಗಿದ್ರಿಂದ ವಿತಿನ್ 1 ವೀಕಲ್ಲಿ ನನಗೆ ಲೋನ್ ಸ್ಯಾಂಕ್ಷನ್ ಮಾಡಿಕೊಟ್ರು. ತಾವು ಅವೇಕ್ ಸಂಸ್ಥೆಯ ಪದಾಧಿಕಾರಿಯಾಗಿ ತಾವು ಅನೇಕ ವರ್ಷಗಳಿಂದ ಆ ಒಂದು ಅವೇಕ್ ಸಂಸ್ಥೆಯ ಒಡನಾಟವನ್ನು ಇಟ್ಕೊಂಡು ಬಂದಿರತಕ್ಕಂಥವ್ರು. ಇವತ್ತು ಒಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಗಿ ನಮ್ಮ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಈ ಒಂದು ಮಹಿಳಾ ಉದ್ದಿಮೆದಾರರನ್ನ ಒಟ್ಟಾರೆಯಾಗಿ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟಂತ ಅನೇಕ ಯೋಜನೆಗಳನ್ನ ನಾವೇನು ತಂದಿದ್ದೀವಲ್ಲ, ಈ ಯೋಜನೆಗಳ ಸದುಪಯೋಗ ನಿಜಕ್ಕೂ ಒಂದಷ್ಟು ಮಹಿಳೆಯರಿಗೆ ಸದುಪಯೋಗ ಆಗ್ತಾ ಇದೆಯಾ? ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮದು ಒಂದು ವಿಶೇಷವಾದಂಥ ಈ ಯೋಜನೆಗಳಲ್ಲಿ ಇನ್ನೊಂದಷ್ಟು ಮಾರ್ಪಾಟನ್ನು ತಂದರೆ ಇದು ಇನ್ನೊಂದಷ್ಟು ಜನಗಳಿಗೆ ರೀಚ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಏನಾದರೂ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಕ್ಕೆ ತಾವು ಇಷ್ಟಪಡ್ತೀರಾ? ನಂದು ಒಂದು ಸಜೆಷನ್ ಇದೆ. ಈ 5 lakhs ಲೋನಿಗೆ ನೀವು ಗ್ಯಾರಂಟರ್ ಕೇಳ್ತೀರಲ್ಲ, ಈಗ ಮಹಿಳೆಯರಿಗೆ ಹೊರಗಡೆಯವ್ರನ್ನ ಕೇಳಿದ್ರೆ ಅದು ಸರಿ, ಅಂದರೆ ರಿಲೇಟಿವ್ ಆಗಿರ್ಬೋದು ಅನ್ನೋ ಕೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ನಾನು ಸಜೆಷನ್ ಅಂದರೆ, ಇವಾಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ವರ್ಕಿಂಗಲ್ಲಿ ಇರ್ತಾರೆ ಅಥವಾ ಏನೋ ಇರ್ತಾರೆ. ಹಸ್ಬೆಂಡ್ನ ನೀವು ಒಂದು ಗ್ಯಾರಂಟರಾಗಿ ತಗೊಂಡ್ರೆ ಇನ್ನೊಂದು ಗ್ಯಾರಂಟರ್ನ ನಾವು ಈಸಿಯಾಗಿ ಇದು ಮಾಡೋದು. ಎಲ್ಲ ಹೊರಗಡೆ ತರಬೇಕು ಅಂತಂದ್ರೆ ಸ್ವಲ್ಪ ಕೇಳೋದ್ರಿಂದ ಅವ್ರಿಗೆ ಅದರಿಂದ ಕೆಲವರು ಬ್ಯಾಕ್ಲೋಟ್ ಆಗ್ತಾರೆ ಇನ್ನು ಸಜೆಷನ್ಗೋಸ್ಕರ. ಸೊ ಹಸ್ಬೆಂಡ್ನ ಒಂದು ಕಂಪಲ್ಸರಿ ಒಂದು ಗ್ಯಾರಂಟರ್ ಕನ್ಸಿಡರ್ ಮಾಡಿದ್ರೆ ಇನ್ನೊಂದು ಗ್ಯಾರಂಟರ್ ತರೋದಕ್ಕೆ ಈಸಿ ಆಗುತ್ತೆ. ಇಬ್ಬರನ್ನೂ ಹೊರಗಡೆಯಿಂದ ತಗೋಬೇಕಂದ್ರೆ ಅದು ಕಷ್ಟ ಆಗುತ್ತೆ. ಅದರಿಂದ ಕೆಲವರು ತಗೊಳ್ದಲೇ ಹಿಂದೆ ಹೋದ್ರು. ಇವಾಗ NBFC ಎಲ್ಲ ಆಗಿರ್ಬೋದು, ಏನೇ ಅಂದ್ರೆ ನಿಮ್ ತರ ಸರ್ವಿಸ್ ಕೊಡಕ್ ಚಾನ್ಸೇ ಇಲ್ಲ. ಅದು ನಾನು ನೋಡಿದೀನಿ. ಯಾಕಂದ್ರೆ ನಾನು ಬ್ಯಾಂಕಿಂಗಲ್ಲಿ ನಾನು ನೋಡಿದೀನಿ. ಇವನ್ ನ್ಯಾಷನಲೈಸ್ ಬ್ಯಾಂಕಲ್ಲೂ ಅಷ್ಟೇ 1 ವೀಕಲ್ಲಿ ಯಾರು ಲೋನ್ ಮಾಡ್ಕೊಡಲ್ಲ. ಇನ್ 3 ಡೇಸಲ್ಲೂ ಮಾಡ್ಕೊಟ್ಟಿರೋದು ಇದೆ ನನಗೆ. ಸೊ ನಿಮ್ ಬ್ಯಾಂಕಲ್ಲಿ ಅದರಿಂದ ಇನ್ನ ಜನಕ್ಕೆ ನಿಮ್ಗೆ ಜಾಸ್ತಿ ಕನೆಕ್ಟಿವಿಟಿ, ಜಾಸ್ತಿ ಜನಕ್ಕೆ ಉಪಯೋಗ ಆಗ್ಬೇಕಂದ್ರೆ ಇದನ್ನೊಂದು ಚೂರು ಲೀನ್ ಮಾಡಿದಾಗ ಈ 5 lakhs ಅನ್ನೋದು ತುಂಬಾ ಜನಕ್ಕೆ ಯುಟಿಲೈಸ್ ಆಗುತ್ತೆ. ನಮ್ದು ಅವೇಕ್ ಸಂಸ್ಥೆಯಲ್ಲಿ ಒಂದು ಮೆಂಬರ್ಸ್ ಮೀಟ್ ಅಂತ ಆಗುತ್ತೆ. ಈ ಸಲ ಏನಾದ್ರು ಆದಾಗ ಖಂಡಿತ ನಾನು ಹೇಳ್ತೀನಿ. ಆದ್ರೆ ನಿಮ್ದು ವಜ್ರ ಮಹೋತ್ಸವ ಆದ್ಮೇಲೆ ತುಂಬಾ ಜನ ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ. ಲೇಡೀಸ್ ಹೋಗಿ ಅಕೌಂಟ್ ಓಪನ್ ಮಾಡಿದ್ದಾರೆ, ಮತ್ತೆ ಲೋನ್ಸ್ ತಗೊಂಡಿದ್ದಾರೆ. ನನಗೆ ಫೀಡ್ಬ್ಯಾಕ್ ಬಂತು. ಅವಾಗ ಹೇಳಿದ್ರು ತುಂಬಾ ಬ್ರಾಂಚಲ್ಲಿ ಮೈಸೂರು ರೋಡಲ್ಲಿ ಜಾಸ್ತಿ ನಮ್ಮ ಲೇಡೀಸ್ ಇದ್ದಾರೆ. ಸೊ ಆ ಬ್ರಾಂಚಲ್ಲಿ ಹೋಗಿ ಅಪ್ರೋಚ್ ಮಾಡಿ ಚೆನ್ನಾಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮ್ಯಾನೇಜರ್, JP ನಗರ್ ಮ್ಯಾನೇಜರ್ ಹೇಳಿದ್ರು, ಮೇಡಮ್ ನಿಮ್ಮ ಮೆಂಬರ್ಸ್ ಎಲ್ಲ ನಮ್ಮ ಮೈಸೂರು ಬ್ರಾಂಚ್ ರೋಡ್ಗೆ ಹೋಗಿ ಮೆಂಬರ್ ಆಗಿದ್ದಾರೆ ಅಂತ ಹೇಳಿದೆ. ಆ ಥರ ಒಂದು ಸ್ವಲ್ಪ ಲೀನಿಯಂಟ್ ಇಟ್ಟಾಗ ಇನ್ನು ಜನಗಳಿಗೆ ರೀಚ್ ಆಗುತ್ತೆ ಅನ್ನೋದು ನನ್ನ ಇದು. ಆಮೇಲೆ ಇದ್ರ ಬಗ್ಗೆ ನಿಮ್ಮ ಬ್ರಾಂಚಲ್ಲಿ ಎಸ್ಪೆಷಲಿ ಈ ಬರ್ತಾರಲ್ಲ ವಾಕ್-ಇನ್ ಕಸ್ಟಮರು ಇರ್ತಾರಲ್ಲ, ಇವಾಗ ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಒಂದು ಏನಾದರೂ ನೋಟಿಸ್ ಬೋರ್ಡು ಅಥವಾ ಒಂದು ಬ್ಯಾನರ್ ಥರ ಏನಾದರೂ ಮಾಡಿ ನೀವು ಡಿಸ್ಪ್ಲೇ ಹಾಕ್ಬಿಟ್ರೆ ಡೆಫಿನೆಟ್ಲಿ ಬಂದವರು ವಾಕಿನವರು ನೋಡ್ತಾರೆ ಅಂತ. ಆಸ್ ಎ ಮಾರ್ಕೆಟಿಂಗ್ ಅಂತ ನನ್ನ ಕನ್ಸಲ್ಟೆಂಟ್. ಸಾಮಾನ್ಯವಾಗಿ ನಮ್ಮ ಪ್ರತಿ ಶಾಖೆಗಳಲ್ಲೂ ನಮ್ದು ನೋಟಿಸ್ ಬೋರ್ಡು ಇಲ್ಲ, ನಾನ್ ನೋಡ್ದಂಗೆ ಇಲ್ಲ.
ನಾನ್ JP ನಗರ್ ಬ್ರಾಂಚ್ ಅಲ್ಲಿ ನೋಡಿದ್ನಲ್ಲ, ನೋಟಿಸ್ ಬೋರ್ಡ್ ಅನ್ನೋದಕ್ಕಿಂತ ಒಂದು ಅಡ್ವರ್ಟೈಸ್ ಒಂದು ಬ್ಯಾನರ್ ತರಾನೇ ಮಾಡಿ ಈ ಮಹಿಳಾರ್ದು ಒಂದು ಲೋನ್ ಮಾತ್ರ ಎಸ್ಪೆಷಲಿ ಅದನ್ನ ನೀವು ಹಾಕ್ಬಿಟ್ರೆ ಬಂದವ್ರಿಗೆ ಅದು ವಿಸಿಬಲ್ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಅದೊಂದು ಮಾಡ್ಬೋದು ನೀವು. ಖಂಡಿತವಾಗೂ ನೀವು ಈ ಲೋನ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ಕೊಡುವಂತ ಹಿನ್ನೆಲೆಯಲ್ಲಿ ನಾವು ಕೈಗೊಳ್ಬೇಕಾಗಿದ್ದಂತ ಕ್ರಮಗಳ ಬಗ್ಗೆ ತಾವು ಏನು ಸಜೆಷನ್ ಕೊಟ್ಟಿದ್ದೀರಿ, ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗೂ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತೇವೆ ಮೇಡಮ್. ಎಕ್ಸಿಬಿಷನ್ ರಿಲೇಟೆಡ್ ಹೇಳಿದ್ರೆ ಬರ್ಕೊಂಡ್ರೆ ಅನ್ಸ ಈ ಕಡೆ ಇದು ನಮ್ದು ಈ ಐಸಿರಿ ಸಮೃದ್ಧಿ ಯೋಜನೆ ಅಂತ ಒಂದಿದೆ, ಅಂದ್ರೆ ಮಹಿಳಾ ಹೆಣ್ಣು ಮಕ್ಕಳಿಗೆ ನಾವು ಮೇಡಮ್ ನಾವು ಈ ಗುಡಿ ಕೈಗಾರಿಕೆಗಳನ್ನ ಉತ್ತೇಜಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಮ್ಮ ಸ್ಥಳೀಯವಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ಬ್ಯಾಂಕಿನಲ್ಲಿ ಖಾತೆಯನ್ನ ಓಪನ್ ಮಾಡಿ ನಮ್ಮ ಬ್ಯಾಂಕಿನಲ್ಲಿ ಸಾಲವನ್ನ ಪಡೆದು ಅದರಿಂದ ಒಂದಷ್ಟು ಗುಡಿ ಕೈಗಾರಿಕೆಗಳನ್ನ ಸ್ಥಾಪಿಸಿರುವಂಥವ್ರಿಗೆ ಅನುಕೂಲ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈಗ ಒಂದು 2 years ಬ್ಯಾಕು ನಾವೊಂದು ಎಕ್ಸಿಬಿಷನ್ ಕಮ್ ಸೇಲ್ ಕಾರ್ಯಕ್ರಮವನ್ನ ಇಲ್ಲೇ ರಾಮ ಮಂದಿರದಲ್ಲಿ ಆಯೋಜನೆ ಮಾಡಿದ್ವಿ. ಅದರಲ್ಲಿ ತಾವು ಒಂದು ನಿಮ್ಮ ಪ್ರಾಡಕ್ಟ್ ಅನ್ನು ಡಿಸ್ಪ್ಲೇ ಮಾಡಿ ನೀವು ಒಂದು ಸ್ಟಾಲ್ ಅನ್ನ ಅಲ್ಲಿ ಹಾಕಿದ್ರಿ. ಇಂಥ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಏನಾದ್ರು ಒಂದಷ್ಟು ಸಲಹೆ ಸೂಚನೆಗಳೇನಾದ್ರು ಕೊಡ್ಲಿಕ್ಕೆ ಆಗತ್ತಾ? ಅದೇ ಇವಾಗ ನಮ್ಮಲ್ಲಿನೂ ಕೂಡ ಮಹಿಳಾ ಉದ್ಯಮಿಗಳು ಇದ್ದಾರೆ, ಸೊ ನಿಮ್ಮಲ್ಲೂ ಮಹಿಳಾ ಗ್ರಾಹಕರಿದ್ದಾರೆ. ನೀವು ಇದನ್ನ ಯಾವಾಗ್ಲೋ ಒಂದು ಪ್ರೋಗ್ರಾಮ್ ಮಾಡೋ ಬದಲು 3 months ಒಂದ್ಸಲಿನೋ ಅಥವಾ 1 ತಿಂಗಳಿಗೆ ಒಂದ್ಸಲಿನೋ ಆ ಥರ ಅವಕಾಶ ಮಾಡಿ ಕೊಟ್ಟಾಗ ಮಹಿಳಾ ಉದ್ಯಮಿಗಳು ಅವ್ರ ಪ್ರಾಡಕ್ಟನ್ನು ಸೇಲು ಮಾಡ್ಕೋಬಹುದು, ಪ್ಲಸ್ ನಿಮ್ಗೂ ಹೆಚ್ಚಿನ ಗ್ರಾಹಕರು ನಿಮ್ಮ ಬ್ಯಾಂಕ್ಗೂ ನಿಮ್ಮ ಪ್ರಾಡಕ್ಟನ್ನು ಡಿಸ್ಪ್ಲೇ ಮಾಡ್ಕೋಬಹುದು, ಗ್ರಾಹಕರು ಬರೋ ಥರನೂ ಅವಕಾಶ ಆಗುತ್ತೆ. ಅದನ್ನೇನಾದರೂ ನೀವು ಚೆಕ್ ಮಾಡಿದ್ರೆ ನಮ್ಮ ವೇಕ್ ಸಂಸ್ಥೆನೂ ಸೇರ್ಕೊಂಡು ಖಂಡಿತ ಆ ಥರ ಪ್ರೋಗ್ರಾಮ್ಗಳು ಮಾಡ್ತಾ ಇರ್ಬೋದು. ಅಥವಾ ನಮ್ಮಲ್ಲಿ EDP ಟ್ರೈನಿಂಗ್ ನಡೀತಾ ಇರುತ್ತೆ, ಆ ಥರ ನಿಮ್ಮಲ್ಲಿರೋ ಮಹಿಳಾ ಗ್ರಾಹಕರಿಗೂ ನೀವು ಹೇಳ್ಬೋದು ನಮ್ಮಲ್ಲಿ ಟ್ರೈನಿಂಗ್. ಯಾಕಂದರೆ ನಾವು ಮಹಿಳಾ ಉದ್ಯಮಿಗೆ ಟ್ರೈನಿಂಗ್ ಕೊಡೋದು, ಅಂದರೆ ಅವರು ಏನೂ ನಾಲೆಜ್ ಇಲ್ದಲೂ ನಮ್ಮ ಅವೇಕ್ ಸಂಸ್ಥೆಗೆ ಬಂದು ಅಲ್ಲಿಂದ ಅವರು ಹೆಂಗೆ ಉದ್ಯಮ, ಇವನ್ ನಾನು ಕೂಡ ಹಾಗೇನೆ ಹೋಗಿದ್ದು, ಏನೂ ನಾಲೆಜ್ ಇಲ್ದೆ ನಾವು ಅವೇಕ್ ಸಂಸ್ಥೆಗೆ ಹೋಗಿ ಅಲ್ಲಿ ನಾನು ಟ್ರೈನಿಂಗ್ ತೊಗೊಂಡು ನನ್ನ ಸ್ವಂತ ಬಿಸ್ನೆಸ್ನ ಶುರು ಮಾಡಿದ್ದು. ಆ ಥರ ನಮ್ಮ ಅವೇಕ್ ಸಂಸ್ಥೆಗಳ ಜೊತೆ ಸೇರ್ಕೊಂಡು ನೀವು ಖಂಡಿತ ನಿಮ್ಮ ಬ್ಯಾಂಕ್ಗೆ ಮಾಡ್ಬೋದು ಸರ್. ತಮ್ಮ ಒಟ್ಟಾರೆ ಅಭಿಪ್ರಾಯ ಏನು ಅಂತಂದ್ರೆ ಗುಡಿ ಕೈಗಾರಿಕೆಗಳನ್ನ ಉತ್ತೇಜಿಸುವಂತ ಹಿನ್ನೆಲೆಯಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೆ ಒಮ್ಮೆ ಇಂಥ ಕಾರ್ಯಕ್ರಮಗಳನ್ನ ಎಕ್ಸಿಬಿಷನ್ ಕಮ್ ಸೇಲ್ ಅಂತ ಕಾರ್ಯಕ್ರಮಗಳನ್ನ ಸೊ ನೀವು ಆಯೋಜನೆ ಮಾಡಿ ಇದು ಸ್ಥಳೀಯವಾಗಿರ್ತಕ್ಕಂಥ ಮಹಿಳಾ ಉದ್ದಿಮೆದಾರರಿಗೆ ಅನುಕೂಲ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ತಾವೇನು ಈ ಸಜೆಷನ್ ಕೊಟ್ಟಿದ್ದೀರಿ, ಖಂಡಿತವಾಗೂ ಮುಂದಿನ ದಿನಮಾನಗಳಲ್ಲಿ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ವತಿಯಿಂದ ಇಂಥ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಮ್ಮ ಸ್ಥಳೀಯ ಮಹಿಳೆಯರಿಗೆ ಹೆಚ್ಚಿಗೆ ಅನುಕೂಲ ಆಗುವಂತ ಹಿನ್ನೆಲೆಯಲ್ಲಿ ನಾವು ಆಯೋಜನೆ ಮಾಡ್ತೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಖೇನ ನಮ್ಮ ಎಲ್ಲ ಸದಸ್ಯರಿಗೆ ಗ್ರಾಹಕರಿಗೆ ತಿಳಿಸುವಂತ ಕೆಲಸವನ್ನ ಖಂಡಿತವಾಗಿ ಮಾಡ್ತಾ ಇದ್ದೀನಿ. ಮೇಡಮ್, ತಾವು ವೃತ್ತಿಯಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ನಾವು ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ? ನನ್ನ ಹೆಸರು ಉಷಾ ಅಂತ ಹೇಳಿ, ನಾವಿರೋದು JP ನಗರಲ್ಲಿ. ಸೊ ನಂದು ಪ್ಯಾಕೇಜಿಂಗ್ ಇಂಡಸ್ಟ್ರಿ ಇದೆ. 2015 ಅಲ್ಲಿ ನಾನು ಪ್ಯಾಕೇಜಿಂಗ್ ಇಂಡಸ್ಟ್ರಿ ಶುರು ಮಾಡಿದ್ದು. ನಮ್ಮ ಈ ಮಹಿಳಾ ಉದ್ದಿಮೆದಾರರ ಸಾಲವನ್ನ ತಾವು ಪಡ್ಕೊಂಡಿದ್ದೀರಿ, ತಾವು ಒಬ್ಬರು ಫಲಾನುಭವಿ ಆಗಿದ್ದೀರಿ. ಇಂಥ ಯೋಜನೆಗಳನ್ನ ನಾವು ಮತ್ತಷ್ಟು ವಿಸ್ತರಣೆ ಮಾಡೋದ್ರಿಂದ ಒಟ್ಟಾರೆಯಾಗಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, 5 ಲಕ್ಷ ಅಮೌಂಟು ಒಂದು ಸಣ್ಣ ಪ್ರಾಡಕ್ಟ್ ಶುರು ಮಾಡೋರಿಗೆ ಖಂಡಿತ ತುಂಬ ಹೆಲ್ಪ್ ಆಗುತ್ತೆ. ಅದು ಏನು ವಿತೌಟ್ ಕೊಲಾಟ್ರಲ್ಲು ಅದು ಇರೋದ್ರಿಂದ, ಮತ್ತು ಪ್ರೊಸೆಸಿಂಗ್ ಬೇಗ ಇದೆ ನಿಮ್ಮ ಬ್ಯಾಂಕಲ್ಲಿ, ನಾನು ಆವಾಗಲೇ ಹೇಳ್ದ ಆ ಥರ. ಸೊ ಖಂಡಿತ ಅದು ಯೂಸ್ ಆಗ್ತಾ ಇದೆ ಸರ್. ಅದೇ ಇನ್ನು ಅದಕ್ಕೆ ಜಾಸ್ತಿ ಅಡ್ವರ್ಟೈಸ್ಮೆಂಟು ಬೇಕಾಗಿರೋದ್ರಿಂದ ಜನಗಳಿಗೆ ತಿಳಿಸ್ಕೊಂಡ್ರೆ 100% ತುಂಬ ಬೆನಿಫಿಟ್ ಇದೆ.
ನಾವು ತಮಗೆ ಗೊತ್ತಿರೋ ಹಾಗೇನೆ ಈ ಮಹಿಳಾ ಉದ್ದಿಮೆದಾರರ ಸಾಲದ ಯೋಜನೆ ಏನಿದೆಯಲ್ಲ, ಈ ಸಾಲದ ಯೋಜನೆಯ ಜೊತೆಯಲ್ಲೇನೆ ಒಟ್ಟಾರೆಯಾಗಿ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮತ್ತೆ ಮಹಿಳೆಯರ ಉನ್ನತೀಕರಣಕ್ಕೋಸ್ಕರ ನಾವು ಒಂದಷ್ಟು ಗುಂಪು ಸಾಲದ ಯೋಜನೆಗಳನ್ನು ಸಹ ನಾವು ಗ್ರಾಹಕರಿಗೆ ಅನುಕೂಲ ಆಗ್ಲಿ ಅನ್ನುವಂಥದ್ದನ್ನ ಪರಿಚಯ ಮಾಡಿರ್ತಕ್ಕಂಥದ್ದು. ಮತ್ತೆ ಮಹಿಳೆಯರು ನಮ್ಮಲ್ಲಿ ಖಾತೆಯನ್ನ ಒಂದು SBI ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಅದಕ್ಕೆ ಬೇರೆ ಖಾತೆಗಳಿಗಿಂತ 0.5% ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಕೊಡುವಂತ ಒಂದು ಯೋಜನೆಯನ್ನು ಸಹ ನಾವು ತಂದಿರತಕ್ಕಂಥದ್ದು. ಇದರ ಜೊತೆಯಲ್ಲಿ ಪ್ರಮುಖವಾಗಿ ನಮ್ಮ ಮಹಿಳಾ ಹೆಣ್ಣು ಮಕ್ಕಳು ಅನುಕೂಲ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಐಸಿರಿ ಸಮೃದ್ಧಿ ಯೋಜನೆ ಅಂತ ಹೇಳಿ ಯಾವುದೇ ವಯೋಮಾನದ ಹೆಣ್ಣು ಮಗು ಆಗಿರ್ಬೋದು, ಆಕೆ ಅವರ ಹೆಸರಲ್ಲಿ ಒಂದು ಖಾತೆಯನ್ನ ತೆರೆದು ಒಂದು ಐಸಿರಿ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಬಂದ್ರೆ ಅವರಿಗೆ ನಾವು 8% ಅಂದ್ರೆ ಒಂದು ಪೋಸ್ಟಲ್ ಸರ್ವಿಸ್ನವ್ರು ಏನ್ ಕೊಡ್ತಾ ಇದಾರಲ್ಲ ಅದೇ 8% ರೇಟ್ ಆಫ್ ಇಂಟ್ರೆಸ್ಟ್ ಸಹ ನಾವು ಕೊಟ್ಟು ಅವರಿಗೆ ಉತ್ತೇಜನ ಮಾಡಬೇಕು ಅನ್ನುವಂತ ಹಲವಾರು ಯೋಜನೆಗಳನ್ನ ಮಹಿಳೆಯರಿಗೆ ವಿಶೇಷವಾಗಿ ತಂದಿರತಕ್ಕಂಥದ್ದು. ಈ ಬಗ್ಗೆಯೂ ಸಹ ತಾವು ಒಂದಷ್ಟು ನಿಮ್ಮ ನೀವು ಉದ್ದಿಮೆದಾರರ ಜೊತೆಗೆ ಅವೇಕ್ ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲೂ ಸಹ ತಾವು ಪದಾಧಿಕಾರಿಯಾಗಿ ದುಡಿತಾ ಇರೋದ್ರಿಂದ ಅಲ್ಲಿನ ಒಂದಷ್ಟು ಮಹಿಳೆಯರಿಗೂ ಈ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಒಂದಷ್ಟು ಪ್ರಚಾರ ಮಾಡುವಂತ ನಿಟ್ಟಿನಲ್ಲಿ ನೀವು ಮಾಡಿ ಎನ್ನುವಂಥದ್ದು ನನ್ನ ಒಂದು ಮನವಿ. ನಮ್ದು ಮೆಂಬರ್ಸ್ ಮೀಟಿಂಗ್ ಎಲ್ಲ ಬರ್ತಾ ಇರತ್ತೆ, ಅವಾಗ ಖಂಡಿತ ಒಂದ್ಸಲಿ ಹೇಳಿದ್ವಿ. ಆಕ್ಚುಲಿ ಹೇಳಿದ್ಮೇಲೆ ಹೋಗಿದ್ದಾರೆ ತುಂಬಾ ಜನ. ನಾನೀಗ ಮತ್ತೆ ಇನ್ನೊಂದು ನೆಕ್ಸ್ಟ್ ಮಂತ್ ಆಗುತ್ತೆ ನಮ್ದು, ಖಂಡಿತ ಒಂದು ಪ್ರೋಗ್ರಾಮ್ ಇಡೋಣ. ಇಲ್ಲ ನಿಮ್ಮನ್ನೇ ಬೇಕಾದ್ರೆ ನೀವು ಬನ್ನಿ ಒಂದ್ಸಲಿ ಇನ್ವೈಟ್ ಮಾಡೋಣ. ಪ್ರೋಗ್ರಾಮ್ ಇದ್ದಾಗ ಒಂದು 100-200 ಜನ ಸೇರ್ತಾರೆ, ಅವಾಗ ನೀವು ಹೇಳ್ಬೋದು ನಿಮ್ಮ ಬ್ಯಾಂಕ್ ಮೂಲಕ. ಅದು ಒಂದು ಮಾಡೋಣ ಖಂಡಿತ. ಮೇಡಮ್, ನಾವು ಮಹಿಳಾ ಉದ್ದಿಮೆದಾರರನ್ನ ಒಂದಷ್ಟು ಉತ್ತೇಜನ ಮಾಡುವಂತ ಹಿನ್ನೆಲೆಯಲ್ಲಿ ಅನೇಕ ಯೋಜನೆಗಳನ್ನ ನಾವು ಪರಿಚಯಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರಗಳು ಸಹ ಅನೇಕ ಪ್ರೋತ್ಸಾಹದ ಮಾತುಗಳನ್ನ ಆಡ್ತಾರೆ. ಮತ್ತೆ ಪ್ರೋತ್ಸಾಹದಾಯಕವಾದಂತ ಒಂದಷ್ಟು ಯೋಜನೆಗಳನ್ನು ಸಹ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪರಿಚಯ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾನು ಒಬ್ಬ ಮಹಿಳೆಯಾಗಿ ತಮ್ಮನ್ನ ಪ್ರಶ್ನೆ ಮಾಡೋದಾದ್ರೆ, ಈ ಮಹಿಳಾ ಉದ್ದಿಮೆದಾರರಾಗಿ ನಿಮ್ಮ ಪಾತ್ರ ಏನು ಮತ್ತು ಮಹಿಳಾ ಉದ್ದಿಮೆದಾರರ ಅವಶ್ಯಕತೆ ಈ ಸಮಾಜಕ್ಕೆ ಇದೆಯಾ ಅನ್ನುವಂಥದ್ದು? ಖಂಡಿತ ಇದೆ ಸರ್. ನಾನು ಒಂದು ಮೀಟಿಂಗ್ ಹೋಗಿದ್ದೆ, RBI ಮೀಟಿಂಗಲ್ಲಿ ಹೇಳಿದ್ರು ಲೋನ್ ತಗೊಳ್ಳೋದ್ರಲ್ಲಿ ಹಾನೆಸ್ಟಾಗಿ ಪೇ ಮಾಡ್ತಾ ಇರೋದು ವುಮೆನ್ಸ್ ಎಂಟರ್ಪ್ರನರ್ಸ್ ಕ್ಯಾಟಗರಿಲಿ. RBI ಮೀಟಿಂಗಲ್ಲಿ ಹೇಳಿದ್ದು ಈ ವಿಷಯನ, ಆಯ್ತಾ. ನಮಗೆ ನಾವು ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬಿಸ್ನೆಸ್ಸಿಗೆ ಬಂದಿರೋದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ಐಡೆಂಟಿಫೈನ ನಾವು ರೂಪಿಸ್ಕೋಬೇಕು ಅನ್ನೋದು. ಹಸ್ಬೆಂಡ್ ದುಡಿತಾ ಇದ್ದಾರೆ, ಸೊ ಹೌಸ್ ವೈಫು ಒಂಥರ ಕೆಲಸ ಮಾಡಿದ್ರೆ ನಾವು ಹೌಸ್ ವೈಫು ಆಗಿರ್ತೀವಿ, ಎಂಟ್ರಪ್ರನರ್ನೂ ಆಗಿರ್ತೀವಿ. ಸೊ ನಮ್ಮ ಐಡೆಂಟಿಫೈ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಉದ್ಯಮ ಸ್ಟಾರ್ಟ್ ಮಾಡ್ತೀವಿ. ಬಟ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ. ಈಗ ನಾನು ಸ್ಟಾರ್ಟ್ ಮಾಡಿದಾಗ ಝೀರೋ ಇಂದ ಶುರು ಮಾಡಿದ್ದು. ಇವಾಗ ನನ್ನ ತಕ್ಕ ಮಟ್ಟಿಗೆ ನಾನು ಗ್ರೋ ಮಾಡಿದ್ದೀನಿ. ಒಂದು 250 ಕ್ಲೈಂಟ್ ನನ್ನ ಕೈಯಲ್ಲಿ ಇದ್ದಾರೆ. ನನ್ನ ಉಷಾ ಅಂತ ಅನ್ನೋದೊಂದು ಐಡೆಂಟಿಫೈನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನನ್ನ ಉಷಾ ಎಂಟರ್ಪ್ರೈಸಸ್ ಅನ್ನೋದನ್ನ ಒಂದು ಐಡೆಂಟಿಫೈನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದರಿಂದ ನನಗೆ ಬಹಳ ತೃಪ್ತಿ ಇದೆ. ಸೊ ಅದಕ್ಕೆ ಎಲ್ಲ ಹೆಣ್ಣು ಮಕ್ಕಳು ಅದು ಎಸ್ಪೆಷಲಿ ಈ ಜನ್ರೇಷನ್ ಅವರು ಖಂಡಿತ ಉದ್ಯಮ ಕ್ರಿಯೇಟ್ ಮಾಡಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಥರ ಟ್ರೈನಿಂಗ್ಸು ಇದೆ. ಇವಾಗ ಮುಂಚೆ ಅಷ್ಟು ಕಷ್ಟ ಇಲ್ಲ, ನಾವು ಶುರು ಮಾಡಿದಾಗ ಅಷ್ಟು ಕಷ್ಟ ಇಲ್ಲ. ಇವಾಗ ಈಸಿಯಾಗಿ ಲೋನ್ ಸಿಗುತ್ತೆ ಎಲ್ಲ ಬ್ಯಾಂಕ್ಸಲ್ಲೂ. ಇವಾಗ ವುಮೆನ್ ಎಂಟರ್ಪ್ರನರ್ಗೆ ಬಹಳ ಇದು ಕೊಡ್ತಾ ಇದ್ದಾರೆ, ಕೊಟ್ಟು ಮಾಡಿಸ್ತಾ ಇದ್ದಾರೆ. ಸೊ ಇಂಥ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಹೆಣ್ಮಕ್ಳು ಮುಂದಕ್ಕೆ ಬಂದಾಗ ಖಂಡಿತ ಅದು ಸಮಾಜಕ್ಕೆ ಒಳ್ಳೆಯದು ಇದೆ. ಮತ್ತು ನಮಗೂ ಗೌರವ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದ ಹೆಣ್ಮಕ್ಳು ಉದ್ಯಮದಲ್ಲಿರೋದು ಖಂಡಿತ ಇದು ಒಳ್ಳೇದೆ. ಸೊ ಇನ್ನ ನಮ್ಮ ದೇಶ ಇಂಪ್ರೂವ್ ಆಗುತ್ತೆ ಅಂತ ನಾನು ಹೇಳ್ತೇನೆ. ಮೇಡಮ್, ಒಟ್ಟಾರೆಯಾಗಿ ಈ
ಮಹಿಳಾ ಉನ್ನತೀಕರಣಕ್ಕೋಸ್ಕರ, ಈ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಇಲ್ಲಿವರೆಗೂ ಅನೇಕ ಯೋಜನೆಗಳನ್ನ ಪರಿಚಯ ಮಾಡಿರ್ತಕ್ಕಂಥದ್ದು. ಈ ಯೋಜನೆಗಳ ಬಗ್ಗೆ ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ? ಅದೇ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಇವಾಗ ಮಹಿಳಾ ಉದ್ಯಮಿಗಳ ಮೇಲೆ ಲೋನ್ ಕೊಟ್ಟಿರೋದು ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದೀರಾ ಸರ್. ಆ್ಯಂಡ್ ತುಂಬ ಈಸಿಯಾಗಿ ಆಕ್ಸೆಸಬಲ್ ಇದೆ. ಯಾವುದೇ ವುಮೆನ್ ಆರಾಮಾಗಿ ಅಪ್ರೋಚ್ ಮಾಡ್ಬೋದು, ನಿಮ್ಮ ಲೋನ್ ನಾವು ಪಡಿಬೋದು. ಏನು ತುಂಬ ಕಾಂಪ್ಲಿಕೇಶನ್ ಏನೂ ಅದರಲ್ಲಿ ಇಲ್ಲ. 5 ಲಕ್ಷ ಅನ್ನೋದು ದೊಡ್ಡ ಅಮೌಂಟೇ ಆ್ಯಕ್ಚುಲಿ. ಸ್ಟಾರ್ಟಪ್ ಅವ್ರಿಗೆಲ್ಲ ತುಂಬ ದೊಡ್ಡ ಅಮೌಂಟೇ. ಅದರಿಂದ ಬಹಳ ಯುಟಿಲೈಸ್ ಆಗತ್ತೆ. ಸೊ ಅದನ್ನು ನಾವು ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಒಟ್ಟಾರೆ ಈ ಯೋಜನೆ ತುಂಬ ಚೆನ್ನಾಗಿದೆ. ಬೇರೆ 2 ಯೋಜನೆನೂ ನಿಮ್ಮಲ್ಲಿ ಇದೆ, ಅದು ಚೆನ್ನಾಗಿದೆ. ಗುಂಪು ಸಾಲಗಳದು ಅದು ಖಂಡಿತ ಈ ಸ್ಮಾಲ್ ಅವರಿಗೆ ಸ್ಮಾಲ್ ಎಂಟರ್ಪ್ರನರ್ಗೂ ಕೂಡ ತುಂಬ ಯೂಸ್ ಆಗುತ್ತೆ. ಅಂದರೆ ಇದು ಜನಗಳಿಗೆ ಹೆಚ್ಚು ರೀತಿಯಲ್ಲಿ ರೀಚ್ ಆದಾಗ ನಿಮಗೂ ಇನ್ನು ಮಾಡೋದಕ್ಕೆ ಉತ್ತೇಜನೂ ಬರುತ್ತೆ. ಸೊ ಅದಕ್ಕೆ ನೀವು ವರ್ಕ್ ಮಾಡಿದ್ರೆ ಖಂಡಿತ ಆಕ್ಸೆಸಬಲ್ ಆಗುತ್ತೆ. ಸೊ ಪ್ರಚಾರ ಇನ್ನೊಂದಷ್ಟು ಕೊಡಿ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ಪ್ರಚಾರ ಬೇಕು ಇದಕ್ಕೆ. ಸೊ ಬರೀ ಒಂದು 10 ಜನ 15 ಜನಕ್ಕೆ ಗೊತ್ತಾದ್ರೆ ಬರಲ್ಲ. ಪ್ರಚಾರ ಇದ್ರೆ ಖಂಡಿತ ಯಾವುದೇ ಪ್ರಾಡಕ್ಟ್ ಅಷ್ಟೇ ಸರ್, ಮಾರ್ಕೆಟಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದ್ರ ಮೂಲಕ ಬ್ರಾಂಚ್ಗಳಲ್ಲಿ ನೀವು ಬ್ಯಾನರ್ಸು ಮತ್ತೆ ಪಾಂಪ್ಲೆಟ್ಸ್ ಬಂದವ್ರಿಗೆ ಕೊಡೋದು ಆ ಥರ ಮಾಡ್ತಾ ಇರಿ. ಅದು ಈಗ ನನಗೆ ಯೂಸ್ ಆಗದೆ ಇರ್ಬೋದು, ನಾನು ತಗೊಂಡೋಗಿ ಇನ್ನೊಬ್ರಿಗೆ ಕೊಡ್ಬೋದು, ನೋಡು ಇಲ್ಲಿದೆ ಅಂತ ಎಲ್ಲೋ ಒಂದ್ ಕಡೆ ಕನೆಕ್ಟಿವಿಟಿ ಸಿಗುತ್ತೆ. ರೆಫರೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎನಿ ಬಿಸ್ನೆಸ್. ಸೊ ಅದು ನನ್ನ ಅಭಿಪ್ರಾಯ. ಮೇಡಮ್, ಅಂತಿಮವಾಗಿ ನಮ್ಮ ಬ್ಯಾಂಕಿನ ಬಗ್ಗೆ, ನಮ್ಮ ಬ್ಯಾಂಕಿನ ಯೋಜನೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನಾದರೂ ದಾಖಲಿಸಬಹುದಾ? ಖಂಡಿತ. ನಾನು ಈ ಪಾಡ್ಕಾಸ್ಟಿಂದ ಮಹಿಳೆಯರಿಗೆ ತುಂಬ ಉಪಯೋಗ ಆಗುತ್ತೆ. ದಯವಿಟ್ಟು ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ಗೆ ಬನ್ನಿ, ಮಹಿಳಾ ಉದ್ಯಮದ ಲೋನ್ನ ನೀವು ಪಡೆದುಕೊಳ್ಳಿ. ಅದರಿಂದ ನಿಮ್ಮ ಏನು ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡಿ ನೀವು ಹೆಂಗೆ ಗ್ರೋ ಆಗ್ತೀರೋ ಖಂಡಿತ ಬ್ಯಾಂಕು ಗ್ರೋ ಆಗುತ್ತೆ. ಖಂಡಿತ ಇವ್ರು ತ್ಯಾಗರಾಜ ಕೋಆಪರೇಟಿವ್ ತುಂಬ ಸಪೋರ್ಟಿವ್ ಇದ್ದಾರೆ. ಯಾವುದೇ ರೀತಿ ಕಾಂಪ್ಲಿಕೇಶನ್ ಏನೂ ಇಲ್ಲ ಈ ಲೋನಲ್ಲಿ. ಯಾರು ಬೇಕಾದರೂ ಬಂದು ಆರಾಮಾಗಿ ತಗೋಬೋದು. ಇದು ನನ್ನ ಅಭಿಪ್ರಾಯ. ತುಂಬಾ ಧನ್ಯವಾದಗಳು ಮೇಡಮ್. ಇಷ್ಟೊತ್ತು ತಮ್ಮ ಅಭಿಪ್ರಾಯಗಳನ್ನ ತುಂಬಾ ಮುಕ್ತವಾಗಿ ನಮ್ಮ ಜೊತೆಯಲ್ಲಿ ಮತ್ತೆ ನಮ್ಮ ವೀಕ್ಷಕರ ಜೊತೆಯಲ್ಲಿ ಹಂಚ್ಕೊಂಡಿದ್ದೀರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ.